ಸರ್ ಇವತ್ತು ಸಾವಿರಾರು ಹೋಟೆಲ್ಗಳಿದೆ ಬೆಂಗಳೂರಲ್ಲಿ, ಎಲ್ಲರೂ ಬಿಸ್ನೆಸ್ ಬಿಟ್ಟಿದ್ದಾರೆ. ಒಂದು ಹೋಟೆಲ್ ಯಾವುದೋ ಒಂದು ಕಾರಣಕ್ಕೆ ತುಂಬಾ ಫೇಮಸ್ ಆಗಿಬಿಡುತ್ತೆ, ಇನ್ನೊಂದು ಹೋಟೆಲ್ ಇನ್ನೊಂದು ಯಾವುದೋ ಕಾರಣಕ್ಕೆ ಫೇಮಸ್ ಆಗಿಬಿಡುತ್ತೆ. ಯಾವುದೋ ಸಣ್ಣ ಸಣ್ಣ ವಿಚಾರಗಳಿಗೆ ಆ ಫೇಮಸ್ ಅನ್ನೋದು, ಆ ಪ್ರಖ್ಯಾತಿ ಒಂದೇ ಸಲ ಹೋಗ್ಬಿಡುತ್ತೆ. ಹೋಟೆಲ್ ಅಥವಾ ರೆಸ್ಟೋರೆಂಟ್ ಇಂಡಸ್ಟ್ರಿ ಇವತ್ತು ಫೇಸ್ ಮಾಡ್ತಾ ಇರುವಂತಹ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ಏನಿರಬಹುದು ನಿಮ್ಮ ಪ್ರಕಾರ? ಮೇಡಮ್ ನೋಡಿ, ಚಾಲೆಂಜ್ ಅನ್ನೋದಕ್ಕಿಂತ ಕೈಯಲ್ಲಿ ಕೆಲಸ ಇರಬೇಕು ಒಂದು ಮೇಯ್ನ್. ಇಲ್ಲ ಅದ್ರ ಬಗ್ಗೆ ಅವ್ರಿಗೆ ಏನನ್ನ ನಾಲೆಡ್ಜ್ ಇರಬೇಕು. ಈಗ ಒಂದು ಬಿಸ್ಕೆಟ್ ತೊಗೊತೀವಿ, ಈ ಬಿಸ್ಕೆಟ್ನ ಏನು ಮಾಡ್ತಾರೆ, ಏನು ಹಾಕಿದ್ರೆ ಈ ಬಿಸ್ಕೆಟ್ ಆಗುತ್ತೆ, ಅದ್ರ ಬಗ್ಗೆ ಅಟ್ಲೀಸ್ಟ್ ಓನರ್ಗೆ ನಾಲೆಡ್ಜ್ ಇರಬೇಕು. ಇದು ಎಷ್ಟು ನಿಮಿಷ ಓವನಲ್ಲಿ ಬಾಯ್ಲ್ ಆಗಬೇಕು, ಇದನ್ನೆಲ್ಲ ಅವರು ತಿಳ್ಕೊಂಡಿದ್ರೆ ಇವಾಗ ಸುಮ್ಮನೆ ಆನ್ ಮಾಡ್ಬಿಟ್ಟು ಬಿಟ್ಬಿಡ್ತಾರೆ, ರೋಸ್ಟ್ ಆಗೋಗುತ್ತೆ, ವೇಸ್ಟೇಜು. ಇದು ಹೇಳ್ತಿರೋದು ವೇಸ್ಟೇಜ್ಗೋಸ್ಕರ. ಇದರಲ್ಲೇ ನೀವು 20% ಸೇವ್ ಆಗಿ ಮಾಡ್ಬೋದು. ಇವತ್ತಿರೋ ಗ್ಯಾಸ್ ಕಾಸ್ಟ್, ಇವತ್ತಿರೋ ಸ್ಪೈಸೀಸ್ ಕಾಸ್ಟ್, ಇವತ್ತಿರೋ ಅಕ್ಕಿ ಬೆಲೆ, ಇದೆಲ್ಲ ನೋಡ್ತಾ ಇದ್ರೆ ತುಂಬ ಕಷ್ಟ ಇದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಯಾಕೆಂದರೆ ಕಾಂಪಿಟೇಷನ್ ಹಂಗೆ ಆಗ್ಬಿಟ್ಟಿದೆ. ಕಾಂಪಿಟೇಷನ್ ಅಂದರೆ ಅದು ಹೆಂಗೆ ಕೊಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಇವತ್ತಿರೋ ರೇಟ್ ಅಕ್ಕಿ 20 ರೂಪಾಯಿ, ಬಿರಿಯಾನಿ ಅಕ್ಕಿ 1 ಇಯರಲ್ಲಿ 120 ರೂಪೀಸ್ ಪರ್ kg ಜಾಸ್ತಿ ಆಗಿದೆ. ಊಟದಕ್ಕಿ 40 ರೂಪಾಯಿ 35 ರೂಪಾಯಿ ಜಾಸ್ತಿ ಆಗಿದೆ. ಆಯಿಲು ಇವತ್ತು ಪ್ರತಿಯೊಂದು ಲೀಟ್ರಿಗೂ ನಿಮಗೆ 80 ರಿಂದ 90 ರೂಪಾಯಿ ಜಾಸ್ತಿ ಆಗಿದೆ. ಕಸ್ಟಮರ್ ಮೇಲೆ ಬೇರೆ ಮಾಡೋಕ್ಕಾಗಲ್ಲ. ಮೊನ್ನೆ ನಾನು ತಂದೆ 1 ಮಂತ್ ಬ್ಯಾಕ್ ಗುಂಟೂರು ಮೆಣಸಿನ್ಕಾಯಿ ತಂದೆ. ಅದನ್ನು ಸೇಲಂ ಮೆಣಸಿನ್ಕಾಯಿ ಅಂತಾರೆ, ಗುಂಟೂರು ಅಂತಾರೆ. ಬ್ಯಾಡಿಗೆ ಬೇರೆ ಇದೆ. ಬ್ಯಾಡಿಗೆ 280 ರೂಪಾಯಿ kg ಇತ್ತು, ಇವತ್ತು 580 ರೂಪಾಯಿ ಇದೆ. ಗುಂಟೂರು ಮೆಣಸಿನ್ಕಾಯಿ 180 ರೂಪಾಯಿ kg ಇತ್ತು, ಇವತ್ತು 390 ರೂಪಾಯಿ ಇದೆ. ಯಾರ ಹತ್ರ ಕಾಸು ತೊಗೋತೀರಾ? ನೀವು ಈ ಥರ ಎಲ್ಲ ಮಾಡುವಾಗ ನೋಡಿಕೊಂಡು ವೇಸ್ಟ್ ಆಗದಿದ್ದಂಗೆ ಪ್ರತಿಯೊಂದು ಲೆಕ್ಕಾಚಾರದಲ್ಲಿ ಮಾಡಿ, 100 ಜನ ಸ್ಟಾಫ್ ಇಟ್ಕೊಳ್ಳೋ ಜಾಗದಲ್ಲಿ 20 ಜನ ಸ್ಟಾಫ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತ ಕಲ್ತ್ಕೊಂಡು ಮಾಡಬೇಕು. ಪ್ರತಿಯೊಬ್ಬರು ತುಂಬ ಆಸೆ ಇದೆ. ಈ ಹೋಟ್ಲಿಗೆ ನೋಡಿ, ಇವಾಗ ಹೊಸಕೋಟೆ, ಇಲ್ಲಿಂದ ಹೋಟ್ಲು ಹೊಸಕೋಟೆ ಬಿರಿಯಾನಿ, ರೋಡದಕ್ಕೂ ಹೊಸಕೋಟೆ ಬಿರಿಯಾನಿ. ಆಗಲಿ ಇವಾಗ ತಮಿಳ್ನಾಡಲ್ಲಿ ಹೋದರೆ ಅದ್ಯಾವುದೋ ಏನೋ ಬಿರಿಯಾನಿ ಅಂತಾರೆ ಮೇಡಮ್ ಅವರು, ಆಂಬೂರು ಬಿರಿಯಾನಿ. ಇಲ್ಲಿಂದ ಹೊಸೂರು ದಾಟಿದ್ರೆ ಆಂಬೂರು ಬಿರಿಯಾನಿ, ಸೇಲಂಗೆ ಹೋದರೆ ಸೇಲಂ ಬಿರಿಯಾನಿ. ಸೊ ಅದೆಲ್ಲ ಹಳೇ ಹೆಸರಿಟ್ಕೊಂಡು ಮಾಡ್ತಿರೋರೆಲ್ಲ ಇದ್ದಾರೆ. ಅಲ್ಲಿ ಯಾರೋ ಕೆಲಸ ಮಾಡ್ತಾನೆ, 2 ದಿನ ಕೆಲಸ ಮಾಡಿಲ್ಲ, 3ನೇ ದಿನ ನಾನು ಬಟ್ಟ ಅಂತ ಬರ್ತಾನೆ, ಇಲ್ಲಿ ಅಡುಗೆ ಕಳಿಸ್ತಾನೆ. ಮೇನ್ ಥಿಂಗ್ ಆಗಿರೋದು ಪ್ರಾಬ್ಲಮ್ ಏನಾಗಿದೆ, ಲೇಬರ್ ಪ್ರಾಬ್ಲಮ್ ಅಷ್ಟೇ. ಅದಕ್ಕಿಂತ ನೀವು ಕೋಟಿ ಇನ್ವೆಸ್ಟ್ ಮಾಡಿದ್ರು ಲೇಬರ್ ಸಿಗ್ತಾ ಇಲ್ಲ. ಅದು ಎಲ್ಲಿಂದ ಕರ್ಕೊಬರ್ತಾ ಇದ್ದೀವಿ? ಹೊರಗಡೆ ದೇಶದಿಂದ ರಾಜ್ಯದಿಂದ ಕರ್ಕೊಂಬಂದು ನಮ್ಮ ರಾಜ್ಯದಲ್ಲಿರೋರೆಲ್ಲ ಸೋಂಬೇರಿಗಳಾಗಿ ಇನ್ನು ಮುಂದೆ ಹಿಂಗೇ ಮಾಡಿದ್ರೆ ಇವರು ನಮ್ಮವರು, ನಾವು ಹೇಳ್ತಾ ಇದ್ದೀವಿ, ಬೇಜಾರು ಮಾಡ್ಕೊಬೇಡಿ, ಯಾರೂ ಬಂದು ಕೆಲ್ಸಕ್ಕೆ ನಿಲ್ತಾ ಇಲ್ಲ ನಮ್ಮವರು. ಇದೇ ಇನ್ನೊಂದು 10 ವರ್ಷ ಬಿಟ್ಟರೆ ಊರು ಬಿಟ್ಟು ಬಂದವರು ಓನರ್ ಆಯ್ತಾರೆ, ನಮ್ಮವರು ಕೆಲಸದವ್ರಾಗ್ತಾರೆ. ಹಿಂಗೆ ನಡೀತಾ ಇರೋದು ನೋಡಿದ್ರೆ ಎಲ್ಲಿ ನೀವು ಯಾವ ಹೋಟ್ಲಿಗೆ ಹೋಗಿ ಎಲ್ಲ ನೇಪಾಳಿಗಳು, ಅಸ್ಸಾಮಿ, ಒರಿಸ್ಸಾ. ನಮ್ಮ ಹೋಟ್ಲಲ್ಲೇ 8 ಜನ ಅವರೇ, ಈ ರಾಹುಲ್ ಗ್ಯಾಂಗು ಅಣ್ಣ ತಮ್ಮದಿರು 8 ಜನ ಅವರೇ. 8 ಜನನೂ ಇಲ್ಲೇ ಇದ್ದಾರೆ, 3 ವರ್ಷದಿಂದ ಇಲ್ಲೇ ಇದ್ದಾರೆ. ಬರ್ತಾರೆ ಹೋಗ್ತಾರೆ ಇದೆ. ನಮ್ಮವ್ರು ನಿಲ್ತಾ ಇಲ್ಲ. ಏನು ಕೆಲಸ ಸಂಬಳ ಕೊಡ್ತಾರೆ, ಫಸ್ಟ್ ಮತ್ತೆ ಸಂಬಳ ಎಷ್ಟು, ಟೈಮಿಂಗ್ಸ್ ಏನು, ರಜಾ ಎಷ್ಟೊತ್ತಿಗೆ ಕೊಡ್ತೀರಾ, ಇಷ್ಟೇ ಕೇಳ್ತಾರೆ. ಬಿಟ್ಟು ಸಂಬಳ ಕೇಳ್ತಾರೆ, ಕೆಲಸನೇ ಮಾಡಲ್ಲ. ಬೆಳಿಗ್ಗೆ ಬರ್ತಾರೆ, ಮಧ್ಯಾಹ್ನ ಟಿಕೆಟು. ನೋಡಿ ಇವರೆಲ್ಲ ಊರು ಬಿಟ್ಟು ಬಂದವ್ರು 3 ವರ್ಷ. ಅಲ್ಲಿ ಅವ್ರಿಗೇನು ಕಷ್ಟ ಇದೆ ಅದು ಸೆಕೆಂಡ್ರಿ. ಇವತ್ತು ಮಾರ್ಕೆಟ್ಗೆ ಹೋಗಿ, ಮುಂಚೆ ಕೂಲಿ ಮಾಡ್ತಿದ್ದವ್ರು ತಮಿಳವರಿದ್ರು, ಇವತ್ತು ಕೂಲಿ ಮಾಡ್ತಿರೋರು ಎಲ್ಲಾನು ಬರೀ ಅಸ್ಸಾಮು, ನೇಪಾಳಿ ಇವರೇ ಓನರ್ಗಳಾಗ್ಬಿಟ್ಟಿದ್ದಾರೆ. ನಮ್ಮವ್ರು ಏನಂದರೆ ಸ್ವಲ್ಪ ಇದನ್ನೆಲ್ಲ ತಿಳುವಳಿಕೆಯಿಂದ ತಿಳ್ಕೊಂಡು ಬದುಕಬೇಕು. ಓನರ್ಗಳಾದವ್ರಿಗೆ ಏನಂದರೆ ಫಸ್ಟು ನಿಮ್ಮ ಕಿಚನಲ್ಲಿ ಏನು ಹಾಕ್ತಾರೆ, ಸ್ಟೋರೇಜ್ ಮಾಡೋ ಜಾಗ ಹೆಂಗಿರುತ್ತೆ, ಕಿಚನ್ ಮಾಡೋವಾಗ ಕಿಚನ್ ಕ್ಲೀನ್ನೆಸ್ ಹೆಂಗಿರುತ್ತೆ, ಅದನ್ನು ಫಸ್ಟು ಓನರ್ ಆದವರು ನಾವು ಮಾಡಿದ ತಕ್ಷಣ ಯಾರೋ ಬಂದು ಅಬ್ಸರ್ವ್ ಮಾಡೋದ ಅಂದರೆ ಇವತ್ತು ನೋಡ್ತಾ ಇರ್ತೀರ ಜಿರಳೆ ಸಿಕ್ತು ಅಂತಾರೆ. ನಾವು ಮನೇಲಿ ಮಾಡಿದ್ರು ನಮ್ಮ ಮನೆಯಲ್ಲೂ ಜಿರಳೆ ಇರುತ್ತೆ. ಅದನ್ನು ಏನಂದರೆ ಪ್ರತಿಯೊಂದಕ್ಕೂ ಪ್ಲೇಟ್ ಕ್ಲೋಸ್ ಮಾಡಿಕೊಂಡು ಅಡುಗೆ ಮಾಡುವಾಗ ಎಲ್ಲ ಬಿಸಿ ಹಬೆ ಇರುತ್ತೆ, ಬೀಳುತ್ತೆ. ಆಮೇಲೆ ಎವ್ರಿ ವೀಕು ಫೈಸು ಕ್ಲೀನ್ ಮಾಡ್ತಾನೆ ಇರಬೇಕು. ಎಲ್ಲ ಕಿಚನ್ ಆಗಲಿ, ಸ್ಟೋರ್ ಆಗಲಿ, ಪ್ರತಿಯೊಂದು ಜನ ಕ್ಲೀನಾಗಿ ಇಟ್ಕೊಂಡ್ರೆ, ಹೈಜೆನಿಕ್ ಆಗಿದ್ದರೆ ಜನಕ್ಕೆ ತಿನ್ನೋರ್ಗೂ ಖುಷಿ ಆಗುತ್ತೆ, ಆರೋಗ್ಯ. ಸರ್, ಇವಾಗ ಒಂದು ಫನ್ ಫುಡ್ ಗೇಮ್. ನಾನು ಒಂದಿಷ್ಟು ಸೆಲೆಬ್ರಿಟಿಗಳ ಹೆಸರು ಹೇಳ್ತೀನಿ, ಅವರಿಗೆ ಏನು ಡಿಶ್ ಸೂಟ್ ಆಗುತ್ತೆ ಅಂತ ಹೇಳಬೇಕು, ಆಯ್ತಾ? ಮೊದಲನೇದಾಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್. ಮೇಡಮ್, ನಾನು ಯಶ್ ಅವ್ರಿಗೆ ನಾಟಿ ಕೋಳಿ ಸಾರು ತುಂಬ ಇಷ್ಟ ಅಂತ ಅವ್ರ ತಾಯಿನೇ ಹೇಳೋರು. ನಮ್ಮ ಕೋಟೆ ಕಿಚನಿಗೆ ಬಂದಿದ್ರು, ಅವಾಗ ಹೇಳೋರು, ನಮ್ಮ ಮಗನ ನಿಮ್ಮ ಹೋಟ್ಲಿಂದ ನಾಟಿ ಕೋಳಿ ಸಾರು ತರಿಸು. ಅಂಬರೀಷ್ ಅವ್ರಿಗೆ ಇಷ್ಟ. ಕೇಳಿ, ನೀವು ಯಾರು ಬೇಕಂತ ಕೇಳಿ. ಓಕೆ, ಸುದೀಪ್ ಅವರು.
ಸುದೀಪ್ ಅವರಿಗೆ ಉಪ್ಪು ಖಾರ ಎಲ್ಲ ಕಮ್ಮಿ ಇರಬೇಕು, ರುಚಿಯಾಗಿರ್ಬೇಕು. ಉಪ್ಪು ಖಾರ ಕಮ್ಮಿ ಹಾಕಿ ಹೆಂಗ್ ರುಚಿ? ಅದು ಬಾಯ್ಲಾಗೋದು, ಅದು ಬಾಯ್ಲಾಗಿರ್ಬೇಕು, ಅದಕ್ಕಿಷ್ಟೇ ಸಾಲ್ಟ್ ಹಾಕ್ಬೇಕು, ಅಷ್ಟು ಗ್ರಾಮ್ ಹಾಕಿದ್ರೆ ಅದಕ್ಕಷ್ಟೇ ರುಚಿ ಬರುತ್ತೆ. ಅವ್ರು ಆ ಥರ ಎಲ್ಲನೂ ರಾಲಿ ಬಾಯ್ಲಾಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು, ಆ ಥರ. ಇನ್ನು ದರ್ಶನ್ ಅವ್ರಿಗೆ ತಲೆ ಮಾಂಸ, ಬೋಟಿ, ಮಟನ್ ಸಾರು ಎಲ್ಲ ಇಷ್ಟ. ಪಾಪ ಅವರು ವಿಶ್ ಮಾಡಿದ್ರು, ಚಂದ್ರು ಬೆಳ್ಳುಳ್ಳಿ ಕಬಾಬ್ ತುಂಬಾ ಖುಷಿ ಆಯ್ತು ರೀ, ಬನ್ರಿ ಮನೆಗೆ ಅಂತ ತುಂಬಾ ಪ್ರೀತಿಯಿಂದ ತೋರಿಸಿದ್ರು. ನಾವೆಲ್ಲ ವರ್ಕ್ ಮಾಡ್ತಾ ಇದ್ವಿ, ಒಂದು ಟೈಮಲ್ಲಿ ನಾವೆಲ್ಲ ವರ್ಕ್ ಮಾಡ್ತಾ ಇದ್ವಿ. ಇವತ್ತು ತುಂಬಾ ಖುಷಿ ಆಗುತ್ತೆ. ಇನ್ನು ನಮ್ಮ ರಕ್ಷಿತ್ ಶೆಟ್ಟಿ ಅವರು ಮೇಡಮ್, ರಕ್ಷಿತ್ ಶೆಟ್ಟಿ ಅವ್ರು ಮೀನ್ಗಿನ್ ತಿಂತಾರೆ, ಆದ್ರೆ ನಮ್ಮವ್ರಿಗೂ ಇನ್ನೂ ಬಂದಿಲ್ವಾ? ಅಲ್ಲ ಬಂದಿರುತ್ತೆ, ಆದ್ರೆ ನಮಗೆ ಗೊತ್ತಿರಲ್ಲ. ಆಮೇಲೆ ನಮ್ಮ ರಮ್ಯಾ ಅವರು ಫುಡ್ಡಲ್ಲಿ ತುಂಬ ಖುಷಿ ಪಡ್ತಾರೆ ಮೇಡಮ್. ಅವರು ಸ್ವಲ್ಪ ಎಲ್ಲ ಮಾಡ್ರೂ ಲೈಕ್ ಮಾಡ್ತಾರೆ, ನಾಟಿನೂ ಲೈಕ್ ಮಾಡ್ತಾರೆ. ನಾನು ಊಟ ಎಲ್ಲ ಕೊಟ್ಟಿದ್ದೀರಾ? ಅವ್ರಿಗೆ ಏನು ಇಷ್ಟ ನೀವು ಮಾಡೋದು? ಅವ್ರ ಕೈಮಾ ಉಂಡೆ ಇತ್ತು. ಓಕೆ, ನಮ್ಮ ಅಪ್ಪು ಸರ್ ಮೇಡಮ್, ಅವ್ರಿಗೆ ರುಚಿ ಇರ್ಬೇಕಷ್ಟೆ. ಏನಾನ ಕೊಡಿ, ಅವ್ರಿಗೆ ಟೇಸ್ಟ್ ಅನ್ಸಿದ್ರೆ ಚೆನ್ನಾಗಿ ಬಾರಿಸ್ತಾರೆ, ಇಲ್ಲ ಅಂದರೆ ಮುಟ್ಟೋದೇ ಇಲ್ಲ. ಅದು ಹಂಗಂದ್ರೆ ಹಂಗೆ ಸೆಳ್ಬಿಟ್ಟು ಹೋಗುತ್ತೆ. ಓಕೆ, ಸೊ ಈಗ ಒಂದು ರ್ಯಾಪಿಡ್ ಫೈರ್, ಒಂದೊಂದು ಪದ ಹೇಳ್ತೀನಿ, ನಿಮ್ಗೆ ಆ ಪದ ಕೇಳಿಸ್ಕೊಂಡಾಗ ಏನು ಅನ್ಸುತ್ತೆ ಅಂತ ಹೇಳಬೇಕು. ಬೆಳ್ಳುಳ್ಳಿ, ಅದು ನಮ್ಮನ್ನು ಬದುಕಿದ್ದು. ಕಬಾಬ್, ಎಲ್ಗೋ ಕರ್ಕೊಂಡೋಗಿದ್ದು. ವೈರಲ್ ಅದ, ಎಲ್ಲೋ ಕರ್ಕೊಂಡೋಗಿದ್ವಿ, ವೈರಲ್ಲು ಎಲ್ಲ. ಯೂಟ್ಯೂಬ್, ತುಂಬ ಖುಷಿ ಅನಿಸುತ್ತೆ. ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜೇ ಗೊತ್ತಿರಲಿಲ್ಲ. ನಾನು ಈಗ ತಾನೇ ಮಾಡಿದೆ, ಯಾಕಂದರೆ ನನ್ನ ಚಾನಲಲ್ಲಿ ಇದಾಗಿರೋದ್ರಿಂದ ಮಾಡೋಕ್ಕಾಗಿಲ್ಲ, ಅದರಿಂದ ಈಗ ಮಾಡ್ತಾ ಇದ್ದೀನಿ. ಟೀಕೆಗಳು ಬಂದೇ ಬರುತ್ತೆ ಮೇಡಮ್, ಎಂಥದಿದ್ರೂ ತೃಪ್ತಿಪಡಿಸೋಕ್ಕಾಗಲ್ಲ. ಟೀಕೆಗೆ ತೃಪ್ತಿಪಡಿಸೋಕ್ಕಾಗಲ್ಲ. ರುಚಿ ಇದ್ರೂ ಒಬ್ಬರು ಒಂದೊಂದು ಟೀಕೆ ಮಾಡ್ತಾರೆ. ಸರ್ ಅದು ಹಂಗಿತ್ತು, ನೀವು ಹಿಂಗಿತ್ತು, ಅದು ಅನ್ನೋದಿತ್ತು. ನಾವು ತಿಳ್ಕೊಬೇಕು. ಅವ್ರು ಟೀಕೆ ಮಾಡಿದ್ದನ್ನ ಟೀಕೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮಂತ ದೊಡ್ಡ ತಪ್ಪು ಯಾವುದೂ ಇಲ್ಲ. ಅದರಲ್ಲಿ ನಮ್ಮ ತಪ್ಪೇನೋ ಇರ್ಬೋದು, ಅವ್ರು ಟೀಕೆ ಮಾಡ್ತಾರೆ. ನಾವು ಮಾಡಿದಾಗ ನಮ್ಗೆ ಕರೆಕ್ಟಾಗಿದೆ. ನಾನು ಡೈಲಿ ಹಿಂಗೆ ಅಂದಿಲ್ಲ ಅಂದರೆ ಅಡುಗೆ ನಾನು ನೋಡೋದೇ ಇಲ್ಲ. ರುಚಿ ಇಲ್ಲ ಅಂದರೆ ಇವತ್ತು ತಗೊಳಕ್ಕೆ ಇದು ಬೇರೆ ಮಾಡಿ ಅಂತ. ಈಗೆಲ್ಲ ಬರ್ನಿಂಗ್ ಆಗ್ಬಿಟ್ಟಿರುತ್ತೆ, ಸ್ಟವ್ ಸ್ವಲ್ಪ ಜೋರ್ತಾರೆ. ಏನೋ ಇನ್ನೊಬ್ರು ಕಂಪ್ಲೇಂಟ್ ಮಾಡೋಕ್ಕೆ ಅಂತ ಮುಂಚೆ ಒಬ್ರು ಕಂಪ್ಲೇಂಟ್ ಮಾಡಿದ್ರು ನಾನು ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊತೀನಿ. ನಾನು ಕ್ಯಾಶಲ್ಲೇ ಕೂತಿರ್ತೀನಿ, ತಗೊಂಬ ಅಂತೀನಿ, ಕೌಂಟ್ರ್ ಪಕ್ಕದಲ್ಲೇ ಇರುತ್ತೆ, ಗ್ರೇವಿ ತೊಗೋತೀನಿ, ಟೇಸ್ಟ್ ಮಾಡ್ತೀನಿ. ತುಂಬ ಖಾರ ಬೇಕು ಅಂದ್ರೆ ನಾವು ಮಾಡೋಕ್ಕಾಗಲ್ಲ. ಈಗ ನಾವೇನು ಮಾಡಿರ್ತೀವೋ ಅದನ್ನು, ಇವಾಗ ನಮಗೆ ಉತ್ತರ ಕರ್ನಾಟಕದವ್ರು ಬರ್ತಾರೆ, ಖಾರ ಬೇಕು ಕೇಳಿ, ಖಾರ ಹಾಕೋಣ, ಮಾಡಿಕೊಡೋಣ. ನಿಮಗೆ ನಾವು ಉಪ್ಪು ಖಾರ ಮಾಡಿಲ್ಲ ಅಂದರೆ ನಮ್ಮ ಬರೋ ಕಸ್ಟಮರ್ 80-90% ಇವತ್ತು ಆಯಿಲ್ ಲೈಕ್ ಮಾಡ್ತಾ ಇಲ್ಲ, ತುಂಬ ಖಾರ ಲೈಕ್ ಮಾಡ್ತಾ ಇಲ್ಲ. ಒಂದು ಮಿಡಲಲ್ಲಿದ್ದರೆ ಮಾತ್ರ ಜನ ಲೈಕ್ ಮಾಡ್ತಾರೆ. ಅಭಿಮಾನಿ ದೇವರುಗಳು ನಾವು ನಿಜವಲ್ಲ ಯಜಮಾನ್ರೆ ಹೇಳ್ಬಿಟ್ಟು ಹೋಗಿದ್ದು. ಇವಾಗ ಗೊತ್ತಾಗ್ತಿದೆ ಅದ್ರದ್ದು ಏನು ಬೆಲೆ, ಆ ಗೌರವ ಏನು, ಅವ್ರು ಯಾಕೆ ಅಭಿಮಾನಿ ದೇವರುಗಳು. ಮೇಡಮ್, ಅವ್ರು ಎಲ್ಲಿಂದ ಆ ಖುಷಿಯಿಂದ ಬಂದು ಮಾತಾಡಿಸ್ತಾರಲ್ಲ, ನಮಗೆ ಕೈಕಾಲೆಲ್ಲ ಅಲ್ಲಾಡ್ಬಿಡುತ್ತೆ ಅಲ್ವಾ. ಆಮೇಲೆ ನಮ್ಗೆ ಆಲ್ಮೋಸ್ಟ್ ಎಲ್ಲ ಎಣ್ಣೆಕ್ಲೆ ಫ್ಯಾನ್ಸು. ಸರ್ ಹಂಗೆ ಮಾಡಿದ್ವಿ ಸರ್, ನಾವು ಹಿಂಗೆ ಮಾಡಿದ್ವಿ ಸರ್, ನಿಮ್ಮ ರುಚಿ ತುಂಬ ಚೆನ್ನಾಗಿರ್ತದೆ ಸರ್, ತುಂಬ ಪ್ರೀತಿ ಸರ್. ಇನ್ನೊಬ್ರು ಯಾರೋ ಮೊನ್ನೆ ಶಿವಮೊಗ್ಗದಿಂದ ಒಬ್ಬರು ಬಂದರು, ಒಂದು 12:30 ಊಟ ಮಾಡಿದ್ರು. ನಾನು ಊಟ ಮಾಡ್ತಾಯಿದ್ದು ಕ್ಯಾಶಲ್ಲಿ ಕೂತಿದ್ದೆ, ಬಂದೆ. ಸರ್ ಶಿವಮೊಗ್ಗದಿಂದ ಯಾರೋ ಬಂದು, ಏನು ಸರ್, ಬರ್ತಾನೆ ಕಾಲಕ್ಕೆ ಬಿದ್ದುಬಿಟ್ಟು ಸರ್ ನನ್ನ ತಂಗಿಗೆ ಡೈವರ್ಸ್ ಆಗಿಬಿಡ್ತಿದ್ರು ಸರ್, ನಿಮ್ಮ ಅಡುಗೆ ಎಲ್ಲ ಕಲ್ತ್ಕೊಂಡು ಅವರ ಗಂಡ ಭಾಳ ಖುಷಿಪಟ್ಟು ಡೈವರ್ಸೇ ಕ್ಯಾನ್ಸಲ್ ಆಯ್ತು ಸರ್, ನೀವು ನಮ್ಮ ಮನೆ ದೇವ್ರು ಸರ್ ಅಂದರು. ಮೇಡಮ್, ಮಾತ್ರ ಭಾಳ ಜನ ಇದ್ದಾರೆ. ಆಮೇಲೆ ನೋಡಿ, ಇವತ್ತು ನಮ್ಮ ಯಜಮಾನರು ಮುಟ್ತಾನೆ ಇರಲಿಲ್ಲ ಸರ್, ನೀವು ಯೂಟ್ಯೂಬಲ್ಲಿ ತೋರಿಸಿ ಆ ತರಲೆ ಮಾಡಿ ಅಡುಗೆ ಮನೆಯೆಲ್ಲ ತರಲೆ ಮಾಡ್ತಾರೆ ಸರ್, ಅಡುಗೆ ಮಾಡ್ತಾವ್ರು ಸರ್ ಅಂತಾರೆ. ಅದು ಒಂದು ಖುಷಿ ಗಟ್ಟಿ ಆಗ್ತಾ ಇದೆ. ರುಚಿ ಜೊತೆಗೆ ಇವತ್ತು ಮುಂಚೆ ಈರುಳ್ಳಿ ಕಟ್ ಮಾಡೋಕ್ಕೆ ಒಬ್ಬರೇ ಇರ್ತಾಯಿದ್ರು, ಎಣ್ಣೆಕ್ಲೆ ಮಾತ್ರ ಕಟ್ ಮಾಡ್ತಾಯಿದ್ರು, ಅವ್ರು ಆರಾಮಾಗಿರ್ತಾಯಿದ್ರು. ಇವತ್ತು ಇಬ್ಬರು ಸೇರ್ತಾರೆ, ನಾವು ತರಲೆ ಮಾಡೋಣ. ಇವಾಗ ಅವರು ಈ ಪ್ರತಿಯೊಬ್ಬರಿಗೂ ಒಂದು ಇನ್ಸ್ಟಾಗ್ರಾಮ್ ಮಾಡೋಣ, ಏನೋ ಅವ್ರಿಗೊಂದು ಕಾಮಿಡಿ ಅನಿಸುತ್ತೆ. ನಮ್ಮ ಅಮೇರಿಕಾಯಿಂದ ಫೋನ್ ಮಾಡ್ತಾರೆ, ನ್ಯೂ ಜರ್ಸಿಯಿಂದ ಫೋನ್ ಮಾಡ್ತಾರೆ, ಜರ್ಮನಿಯಿಂದ ಮಾಡ್ತಾರೆ. ಮೊನ್ನೆ ಒಬ್ಬರು ಜರ್ಮನಿಯಿಂದ ಬಂದು ಅವ್ರಿಗೆ ಪಿಕ್ಚರ್ ಒಂದು ಹೀರೋ ಆಗಿ ಮಾಡ್ತಾಯಿದ್ದಾರೆ. ಅವ್ರ ಮೊನ್ನೆ ನನಗೆ ಗೊತ್ತೇ ಇರಲಿಲ್ಲ, ಅದು ನಮ್ಮ PRKಲೇ ಆಯ್ತಾ ಇದೆ. ಅವ್ರು ಊಟಕ್ಕೆ ಬಂದಿದ್ರು, ನನಗೆ ಖುಷಿ ಆಗೋಯ್ತು ಸರ್. ನಾವು ಅವರೂ ಅಲ್ಲಿ ಯೂಟ್ಯೂಬರ್ ಅಂತೆ. ಸೊ ನಮ್ಗೆ 2 ಅಡುಗೆ ಮಾಡ್ಕೊಳ್ಳೋದು ಕಲಿಸ್ಕೊಡಿ ಸರ್, ಇಲ್ಲಿದು ನಾವು ಮಾಡ್ತೀವಿ, ನೀವು ನಿಮ್ಮದು ತುಂಬ ಹೆಸರಿತ್ತು ಸರ್. ಪ್ರತಿಯೊಬ್ಬರು ಅಡುಗೆ ಮಾಡ್ತಿದ್ದಾಗ ಅಯ್ಯೋ ಒನ್ಮೋರೆ ಅಲ್ಲಾಡ್ಸಪ್ಪ, ರಾಹುಲ್ ಕೊಟ್ಟು ತಗೊಂಬಾರಪ್ಪ ಅಂತ ಹೇಳ್ತಾ ಇರ್ತೀವಿ ಸರ್ ಅಂತಾರೆ. ತುಂಬ ಜನ ತುಂಬ ಪ್ರೀತಿ ಮಾಡ್ತಾರೆ, ಏನನ್ನು ತಂದು ಕೊಡ್ತಾರೆ. ಸೊ ಕರೀತಾರೆ, ಬನ್ನಿ ಅಂತ ಕರೀತಾರೆ. ಸೊ ಇದೆಲ್ಲ ಸಾಕಲ್ಲ ಮೇಡಮ್.
ವಾರಕ್ಕೊಂದನ ಫೋನ್ ಬರುತ್ತೆ ಸಾಕು. ಸೂಪರ್. ಅಂಬರೀಷ್ ಅವರು ಮೇಡಮ್ ನನಗೆ ಕಾಡು ಪಾತ್ರ. ಇವರು ನನಗೆ ಏನು ಮಾಡಿದ್ರು, ನನಗೆ ಅಡುಗೆ ನೋಡಿಸಿದ್ರು, ರುಚಿ ತಿನ್ನಿಸಿದ್ರು, ಎಲ್ಲ ಮಾಡಿದ್ರು. ಅದು ಎಲ್ಲದಕ್ಕೂ ಇದು ಬೇಕಲ್ಲ, ಇದಕ್ಕೆ ದಾರಿ ತೋರಿಸಿದ್ದು ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣ ನನ್ನ ಯಾವುದೋ ಒಂದು ಮಟ್ಟಕ್ಕೆ ತೊಗೊಂಡೋಗಿದ್ರು, ತುಂಬ ಒಂದು ಮಟ್ಟಕ್ಕೆ ತೊಗೊಂಡೋಗಿದ್ರು. ಯಾಕೆಂದರೆ ಒಂದೇ ಒಂದು ಕೈಮಾ ಉಂಡೆ ತಿಂದು ನನ್ನ ತಿಳಿದಂಗೆ ಒಂದು 10ರಿಂದ 11 ವರ್ಷ 6 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೂ 12 ಅವರ್ ಡ್ಯೂಟಿ ಅವರು ಮಾಡಿದ್ದೆ. ಏನು ಒಂದು ಸಲ ಬಂದರೆ 50 kg ಕೈಮಾ, ಚಂದ್ರು 50 kg ಮಟನ್, 50 kg ನಾಟಿ ಕೋಳಿ, ಆ ಥರ ದಿಲ್ದಾರು, ಆ ಥರ ದುಡ್ಡು ಕೊಡಿಸ್ತಾ ಇದ್ದಿದ್ದು. ಆಮೇಲೆ ಎಂತೆಂಥ ಕಾಂಟ್ಯಾಕ್ಟ್ಸ್ ಬೆಳೀತು. ಎಲ್ಲ ಶತ್ರುಘ್ನ ಸಿನ್ಹಾ, ಜಯಪ್ರದ ಅವರು, ಎಲ್ಲರೂ, ಮೋಹನ್ ಬಾಬು, ರಜನಿ ಸಾರು, ಅವರು ನಮ್ಮ ಹೋಟ್ಲು ಪಕ್ಕದಲ್ಲೇ ಇದ್ರು. ಅವ್ರು ಬೇಜಾನ್ ಸಲ ಊಟ ತರಿಸ್ಕೊಂಡಿದ್ದಾರೆ, ರಜನಿ ಸಾರು ತರಿಸ್ಕೊಂಡಿದ್ದಾರೆ, ತಿಂದಿದ್ದಾರೆ. ಇವಾಗ ಆರೋಗ್ಯ ಸರಿ ಇಲ್ಲ ಅನ್ನೋದಕ್ಕೋಸ್ಕರ ಎಲ್ಲ ಡಯಟ್ ಫುಡ್ಗೆ ಹೋಗ್ಬಿಟ್ಟಿದ್ದಾರೆ. ತುಂಬ ಖುಷಿ ಆಗುತ್ತೆ. ನಾವು ಅಂಥದ್ರವ್ರಿಗೆಲ್ಲ ಊಟ ಕೊಟ್ವಿ. ಕಾಂಟ್ಯಾಕ್ಟ್ ಬೆಳೆಸಿದ್ದು ಅಂಬರೀಷ್ ಅಣ್ಣ. ಸೊ ನಂಗೆ ಏಷ್ಯನ್ ಗೇಮ್ಸ್ ಸಿಗಬೇಕಾಗಿತ್ತು, ಅದು ಕಾರಣಾಂತರಗಳಿಂದ ಅವತ್ತೊಂದು ಪೇಜರ್ ಇತ್ತು. ಸೊ ಒಂದು ಫೋನ್ ಅನ್ನೋದು ಎಲ್ಲೆಲ್ಲೋ ಕರ್ಕೊಂಡೋಗುತ್ತೆ, ಎಲ್ಲೆಲ್ಲೋ ಕರ್ಕೊಂಡ್ಬರುತ್ತೆ. ಅವಾಗ ನಾನು ದೇವೇಗೌಡರು CM ಆಗಿದ್ದರು. 3 ದಿನ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕ್ರಿಕೆಟ್ ಆಡೋದು, ಅದಕ್ಕೆಲ್ಲ ನಾನೇ ಊಟ ಅರೇಂಜ್ ಮಾಡಿಕೊಟ್ಟಿದ್ದೆ. ಆಮೇಲಿಂದ ಮಧ್ಯಾಹ್ನ 1 ಗಂಟೆಗೆ ಕರೆಸಿ 4,000 ಜನಕ್ಕೆ ಅಡುಗೆ ಮಾಡಬೇಕು ಚಂದ್ರು ಅಂದರು. ಇದು ನಾನು ಹೇಳ್ತಿರೋ 96ರ ಕತೆ. 97 ಏಷ್ಯನ್ ಗೇಮ್ ಅಲ್ಲ, 97 98 97 ಇಲ್ಲ 98 ಅನಿಸುತ್ತೆ. 96ರಲ್ಲಿ ನಾವು ಮಾಡಿದ್ವಿ. ನಮ್ಮ ಮಧ್ಯಾಹ್ನ 2:30 ಊಟ ಕೊಟ್ಬಿಟ್ಟು ಬ್ಯಾಂಕೆಟಲ್ಲಿ ಕೂತಿದೆ. ಸಾಯಂಕಾಲ 4 ಗಂಟೆ 7 ಗಂಟೆಗೆ ಅಡುಗೆ ಅರೇಂಜ್ ಆಗುತ್ತೆ 4,000 ಜನಕ್ಕೆ. ಮೇಡಮ್ ಅವಾಗೆಲ್ಲ ಸ್ಟಾಫ್ ಇಲ್ಲ, ಅವಾಗ ಕ್ಯಾಟ್ರಿಂಗ್ ಅನ್ನೋದು ಇರಲಿಲ್ಲ. ಸೊ ಮನೆ ಒಂದು ಮದುವೆ ಕಾರ್ಯಕ್ರಮ ಮಾಡ್ತಾರೆ, ಇದು ಮಾಡ್ತಾರೆ, ಏನೋ ಮಾಡಿ ನಾನು 9 ಗಂಟೆಗೆ ಶಬರಿಮಲೆ ಹೋಗಬೇಕು. ಉಮಾಶ್ರೀ ಅವ್ರ ಮಗ ನನ್ನ ಜೊತೆಗೆ ಇರ್ಮುಡಿ ಅವ್ರು ಮೇಡಮ್ ಅವರಲ್ಲಿ ಶ್ರೀರಾಮ್ಪುರ ಟೆಂಪಲಲ್ಲಿ ಕಾಯ್ತಾ ಇದ್ದಾರೆ. ನಾನು ಇಲ್ಲಿ ಅಡುಗೆ ಮಾಡಿ ಅಲ್ಲಿ ಇರ್ಮುಡಿ ಕಟ್ಕೊಂಡು ಶಬರಿಮಲೆಗೆ ಹೋದೆ. ಆ ಒಂದು ನಾನು ಅಡುಗೆ ಮಾಡಿದ ರೀತಿ, ಅವಾಗ ಅಜಯ್ ಕುಮಾರ್ ಸರ್ ನಾಯ್ಕರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ರು. ಅವ್ರನ್ನ ಅವಾಗ ಪೇಜರ್ ಇತ್ತು ನಮ್ಮ ಹತ್ರ, ಯಾರಿಗೆ ಗಿರ್ಗಿರ ಅಂತ ತೆಗೆದು ಬಿಸಾಕಿದ್ವಿ. ಸೊ ನೋಡಿ, ಅವನೊಂದು ಫೋನ್ ಕಾಲ್ಸು ನಮ್ಗೆ ಎಷ್ಟೋ ಒಂದೊಂದು ಟೈಮಲ್ಲಿ ಖುಷಿನೂ ತರುತ್ತೆ, ಒಂದೊಂದು ಟೈಮಲ್ಲಿ ಡೇಂಜರು ಆಗುತ್ತೆ. ಸೊ ನಾನು ನೆನೆಸ್ಕೊಂಡಿದ್ದು 3 ದಿನ ದೊಡ್ಡ ಆರ್ಡ್ರು, ತುಂಬ ದೊಡ್ಡ ಆರ್ಡ್ರು. ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗ್ತಾ ಇತ್ತು. ಸೊ ಅದಕ್ಕೆ ಹೇಳೋದು ಪ್ರತಿಯೊಬ್ಬರುಗಳಾದ್ರೆ ಫೋನ್ ಕಾಲ್ ಎತ್ತಿ, ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಮೇಡಮ್. ನಾನು ಈ ಬೆಳ್ಳುಳ್ಳಿ ಕಬಾಬ್ ಬಂದಾಗ ಬೆಳಿಗ್ಗೆ 4 ಗಂಟೆಗೆ ಫೋನ್ ಮಾಡೋರು ಮೇಡಮ್, ನೈಟ್ 11 ಗಂಟೆ 12 ಗಂಟೆ 1 ಗಂಟೆ, ಸರ್ ಕುಡಿದ್ಬಿಡೋದು ಬೆಳ್ಳುಳ್ಳಿ ಕಬಾಬ್ ಹೆಂಗೆ ಮಾಡೋದು ಸರ್, ಏನು ಮಾಡೋಣ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೂ ಈ ಟೈಮ್ ಬೇಕಣ್ಣ, ಎಲ್ಲ ತಂಪಾಗಿದೆಯಾ ಸುಮ್ಮನೆ ಇರೋಣ ತುಂಬ ಇದ್ದಾರೆ ಮೇಡಮ್. ಎಲ್ಲರೂ ಮಾತಾಡ್ತಾರೆ. ಯಾಕಂದರೆ ಆಮೇಲೆ ನಾವು ದೊಡ್ಡ ಜನದ ಜೊತೆಲಿ ಇದ್ದವರು, ಸಿನಿಮಾ ಲೈನವರು, ನಮಗೆ ಗೊತ್ತು ಹೆಂಗೆ ಬದುಕಬೇಕು, ಹೆಂಗೆ ಬಾಳಬೇಕು, ಯಾವ ಥರ ಹೋದರೆ ಹೆಜ್ಜೆ ಇಟ್ಟರೆ ಒಳ್ಳೇದಾಯ್ತದೆ ಅಂತ ನಮಗೆ ಪಾಠಶಾಲೆ ಇದೆ. ಅಲ್ಲಿ ಕಲ್ತ್ಕೊಂಬಂದಿದ್ವಿ. ಅದರಿಂದ ಸ್ವಲ್ಪ ತೆಗಿ ಬಗ್ಗೆ ಯಾರೇ ಏನೇ ಕೇಳಿದ್ರು ಕಾಸು ಅಯ್ಯೋ ನಮ್ಮ ಕನ್ನಡ ಪಿಕ್ಚರು ಇವತ್ತು ನೋಡಿದ್ರು ಯಾರೋ ಒಂದು ಪ್ರಮೋಷನ್ ಮಾಡಿದ್ರೆ 50,000 ಕೊಡಿ, 1 ಲಕ್ಷ ಕೊಡಿ ಅಂತಾರೆ. ಅಂದರೆ ನಾವು ಹೋಗ್ಬಿಟ್ಟು ಫ್ರೀಯಾಗಿ ಮಾಡ್ಕೊಂಬಂದ್ವಿ ಮೇಡಮ್. ನಮಗೆ ದುಡ್ಡು ಅವಾಗ ಏನೂ ಗೊತ್ತಿಲ್ಲ. ಇವಾಗ ಅನ್ಸುತ್ತೆ ನಾವು ನಮ್ಮಂಥ ಶೂನ್ಯ. ಅವಾಗ ನಮ್ದು ಯೂಟ್ಯೂಬ್ ಚಾನಲು ಇರಲಿಲ್ಲ. ಇವಾಗ ನಾವು ಬೆಳೆಸ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂತ ನಮಗೆ ಗೊತ್ತಿದೆ. ಅವಾಗ ನೋಡಿದ್ರೆ ಏನು ಒಂದು ಬೆಳಿಗ್ಗೆ ಬಿಟ್ಟು ಅರ್ಧ ಗಂಟೆಗೆಲ್ಲ 1 ಲಕ್ಷ 2 ಲಕ್ಷ 5 ಲಕ್ಷ ನಮ್ಮದು ಬೆಳ್ಳುಳ್ಳಿ ಕಬಾಬು 4 ಕೋಟಿ ಜನ ನೋಡಿದ್ದಾರೆ, ಮಿಲಿಯನ್ಸ್ ಗಟ್ಟಲೆ ಹೋಗಿದೆ. ಆಮೇಲೆ ನಮ್ಮ ಫಟಾಫಟ್ ರಸ ಅಂತ ಮಾಡಿದೆ. ಆಮೇಲೆ ರೆಡಿಮೇಡ್ ಚಿಕನ್ಸು, ಬ್ಯಾಚುಲರ್ಸು ಎಲ್ಲೋ ರಾತ್ರಿ ಮನೆಯಿಂದ ಬರ್ತಾರೆ, ಒಂದು ಅರ್ಧ ಕೆಜಿ ಚಿಕನ್ ತರೋದು, ಸುಮ್ಮನೆ ಇಷ್ಟ ಹಾಕಿ ಹಿಂಗೆ ಅನ್ನೆ ತಿಂತಾ ಇರಿ ಅಂತೇಳಿ ಮಾಡಿ ಎಲ್ಲ ಕಲಿಸ್ಕೊಟ್ಟೆ. ಏನಯ್ಯ ನಿನ್ನ ವಾಯ್ಸ್ಗೆ ಎಲ್ಲ ನಮ್ಮನ್ನು ರೇಗಿಸ್ತಾರೆ. ಒನ್ ಮೋರ್ ಅಂತಾರೆ. ಅಡುಗೆ ಮಾಡೋದು ತರಲೇ ಮಾಡ್ತಾರೆ. ಕಲ್ತ್ಕೊಂಡ್ರು ಅಡುಗೆ ಮಾಡೋದು ತಮಾಷೆಗೆ ಅಡುಗೆ ಮಾಡೋದು, ಕೆಲಸ ಮಾಡೋದೇ ಗೊತ್ತಾಗಲ್ಲ. ಎನಿವನ್ ನಮ್ಮ ಕೆಲಸ ಅಯ್ಯೋ ಅಂತ ಕೆಲಸ ಮಾಡಿದಾಗ ತುಂಬ ಚೆನ್ನಾಗಿತ್ತು ಮೇಡಮ್. ಆಮೇಲೆ ನಮ್ಗೆ ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಅದು. ನಾವು ಅಡುಗೆ ಮಾಡೋಕ್ಕೂ ಪಾಟ್ಲೆಗಳು ಮಾಡ್ಕೊಂಡು ಅಡುಗೆ ಮಾಡೋಕ್ಕೂ ಭಾಳ ವ್ಯತ್ಯಾಸ. ನಾನು ಒಂದ್ಸಲ ಬಂದ್ಬಿಡ್ತೀನಿ ಅಂತ ಬಂದ್ಬಿಟ್ಟಿದ್ದೆ. ಆಮೇಲೆ 4 ಜನ ಬುದ್ಧಿ ಮಾತ್ರ ಹೇಳಿದ್ರು, ಕೇಳಿದ್ವಿ, ಮಾಡಿದ್ವಿ. ಸವಿ ರುಚಿ ಕರೆದ್ರು, ಕಾಲು ಮುರ್ಕೊಂಡು ಹೋಗಿ ಪ್ರೊಮೋ ಮಾಡ್ಕೊಂಬಂದೆ. ನನಗೆ ಅದೇನು ಅಂತಾನೆ ನಮ್ಮ ಕಲರ್ ಟ್ಯಾಗಿಸ್ ಅವ್ರಿಗೆ ಕೊಟ್ಟಿರೋದು, ಪ್ರೊಡಕ್ಷನ್ ಕೊಟ್ಟರು. ಸೊ ಸವಿ ರುಚಿನೂ ಮಾಡಿಕೊಟ್ಟೆ. ಏನೋ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಅಂದರು. ಒಂದು 2-3 ಗಿರಿಗಿರಿಲ್ಲ ವೇದಿಕೆಗಳೆಲ್ಲ ಸುಮ್ಮನೆ ಬಂದು ಹೋಗಿದ್ದೆಲ್ಲ ಇತ್ತು. ಸಾಕು ವೇದಿಕೆ ಅಲ್ಲ ಮೇಡಮ್ ಅಲ್ವಾ. ಸೊ ಏನೋ ಕರ್ಕೊಂಡು ಹೋದ್ರು, ಅವ್ರು ಪ್ರೊಡ್ಯೂಸರ್ ಆದರು, ನಾವು ಎಲ್ಲ ಬೆಳೆದ್ವಿ. ಎಲ್ಲರೂ ಚೆನ್ನಾಗಿರ್ಬೇಕು, ನಗ್ನಾಗ್ತಾ ಇರಬೇಕು, ಯಾರ ಮೇಲೂ ಬೇಸರ ತಗೋಬಾರ್ದು. ತಪ್ಪು ಮಾಡಿದವ್ರನ್ನ ಆಯ್ತು ಬಿಡಪ್ಪ ಅನ್ಬೇಕು.
ಒಳ್ಳೆಯದನ್ನು ತಗೋತಾ ಇರ್ಬೇಕು, ಕೆಟ್ಟದನ್ನು ಬಿಟ್ಟು ಹಾಕ್ತಾ ಇರ್ಬೇಕಾಗ್ತದೆ. ಯಶಸ್ಸು ಅದು ಯಶಸ್ಸು ಬರೋದು ಅಷ್ಟು ಈಸಿ ಅಲ್ಲ. ಅದನ್ನ ಹಿಂಗೆ ಒಂದು ಕಣ್ಣು ಫಸ್ಟು ಕಣ್ಣು, ಕಿವಿ, ಬಾಯಿ 3 ಸ್ವಲ್ಪ ಹುಷಾರಾಗಿದ್ರೆ ಅದು ಬಂದಾಗ ಶುದ್ಧವಾಗಿದ್ರೆ ಹಿಂಗೇನೋ ಬದುಕ್ಬೋದು. ಏನ್ ಮಾಡೋ ಅಂದ್ರೆ ಜನ ಬಂದಿರೋದು ಪ್ರೀತಿ ತೋರ್ಸಕ್ಕೆ, ದುರಾಂಗ್ರಹ ತೋರ್ಸಕ್ಕೆ ನಾವು ಬಂದಿದ್ದೀವ? ಅವ್ರು ಕೊಡ್ತಾರ? ನಾವೇನೇ ಮಾಡಿದ್ರು ಅವ್ರ ಪ್ರೀತಿ ಇದೆಯಲ್ಲ ಅದ್ರ ಮುಂದೆ ಎಲ್ಲ ಸಿರೋ ಅಷ್ಟೇ. ಆವಾಗ್ಲಿಂದನೂ ಮಾತಾಡಿದ್ರಿ, ಸುಮಾರು 1-2-3 ವರ್ಷಗಳಿಂದ ನೀವು ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದ್ದೀರಿ. ಇನ್ನು ಮುಂದಿನ 10 ವರ್ಷಗಳ ನಂತರ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವರನ್ನ ಜನ ಹೇಗೆ ನೆನಪಿಸ್ಕೊಳ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಇದು ಊಟ ಮರೆಯಲ್ಲ. ನೀವು 10 ವರ್ಷಕ್ಕೆ ಹೋದ್ರಿ, ಇದು ನಮ್ದಲ್ಲ, ಇನ್ನು ಮುಂದೆ ಎಲ್ಲ ಇದೆ. ಫುಡ್ ಇಂಡಸ್ಟ್ರಿನ ನಾವೊಂದು ಪೆಪ್ಪರ್ ಚಿಕನ್ ಅಂತ ಮಾಡಿದೆ, ಇವತ್ತು ಅದು ಎಲ್ಗೋ ಕರ್ಕೊಂಡು ಹೋಗ್ತೀವಿ. ಸೊ ಈ ಥರ ಈ ನಾಲ್ಗೆಗೆ ಹೋದಾಗ ನಮ್ಮನ್ನು ನೆನ್ಸ್ಕೊತಾರೆ. ಬೆಳ್ಳುಳ್ಳಿ ಕಬಾಬ್ ತೋರಿಸಿ ಚಂದ್ರು ಅವ್ರು ತುಂಬ ಚೆನ್ನಾಗಿದೆ. ಎಷ್ಟು ಜನ ಹೇಳ್ತಾರೆ ಮೇಡಮ್, ನಮ್ಮ ಹೆಸರು ಇಟ್ಕೊಂಡು ಏನೇನೋ ಮಾಡಿದ್ದಾರೆ. ನನ್ನ ಅಭಿಮಾನಿಗಳೇ ಹೇಳ್ತಾರೆ, ಅಣ್ಣ ಏನು ಚೆನ್ನಾಗಿಲ್ಲ ಅಣ್ಣ, ನಿಮ್ಮ ಹೆಸರು ಕೇಳ್ತಾರಣ್ಣ. ಬೆಳ್ಳುಳ್ಳಿ ಕಬಾಬು ಯಾರು ಶಿವಮೊಗ್ಗದಲ್ಲಿ ಮಾಡಿಬಿಟ್ಟಿದ್ರು, ಬೆಳ್ಳುಳ್ಳಿ ಕಬಾಬ್ ಪೌಡ್ರ್ ಅಂತ ಮಾಡಿ ಊರಲ್ಲ. ಅದು ಚಂದ್ರು ಬೆಳ್ಳುಳ್ಳಿ ಕಬಾಬ್ ಪೌಡ್ರ್ ಅಂತಾನೆ ಮಾಡ್ಬಿಟ್ಟವನೆ. ನೀವು ಫ್ರಾಂಚೈಸಿ ಏನಾದ್ರು ಶುರು ಮಾಡಿದ್ದೀರಾ? ಇಲ್ಲ ಮೇಡಮ್, ನಾನು ಏನಾದ್ರೆ ಈ ಬರೀ ಹಾಕ್ತೀನಿ ಅಂತೇಳಿ ನಾನು ಯೂಟ್ಯೂಬ್ ಒಬ್ರು ಸ್ಪಾನ್ಸರು ಬರ್ತಾ ಇಲ್ಲ. ಇವ್ರು ಪೌಡ್ರ್ ಯೂಸ್ ಮಾಡಲ್ಲ, ಅದ್ ಮಾಡಲ್ಲ, ರೆಡಿಮೇಡ್ ಅಂತ ಅಂದ್ಬಿಟ್ಟು ನಾವು ಇವತ್ತು ನಮ್ಗೆ ಯಾರನ್ನ ಒಂದು ಹಾಕೊಳ್ಳಿ, ಚಿಲ್ಲಿ ಪೌಡ್ರ್ ಹಾಕೊಳ್ಳಿ, ಬರ್ತಾನೆ ಇಲ್ಲ. ಯಾರ್ಯಾರು ಏನೇನೋ ಮಾಡಿದ್ರೆ ಆಯಿಲ್ ಪಾಯಿಲೆಲ್ಲ ಬರ್ತಾರೆ. ನಾವು ಹಿಂಗೆ ಅಂದು ಮಾಡೋಣ ಅಂತ ಆಸೆ ಆಗುತ್ತೆ. ಹೋಮ್ ಫುಡ್ ಪ್ರಾಡಕ್ಟ್ ಮಾಡೋಣ ಆಗಲ್ಲ ಮೇಡಮ್. ನಾವು ಏನಂದ್ರೆ ಇನ್ನು ಒಬ್ಬನೇ, ನಮ್ಮ ಮಕ್ಳಿಗೆ ಇಂಟ್ರೆಸ್ಟ್ ಇಲ್ಲ. ಅವ್ರಿಗೆ ಬಂದರೆ 100%. ನಮ್ಮ ಮಿಸ್ಸಸ್ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು, ಆಮೇಲೆ ನಮ್ಮ ಮನೇಲಿ ಒಂದು 5 ಹೆಣ್ಮಕ್ಳಿದ್ದಾರೆ. ಅದಕ್ಕೆ ಪ್ರೀತಿ ತೋರಿಸ್ಬಿಟ್ರೆ ನಮ್ಗೆ ಅದೇ ಒಂದು ಕೋಡಿ ಸಿಗ್ತಂಗೆ. ಈಗ ಯಾರು ಹೇಳಿ ಹೆಣ್ಮಕ್ಳು ಅಂದ್ರೆ ನಮ್ಮ ಮನೇಲಿ ಎಲ್ಲ ಪಪ್ಪೀಸ್ ಇದೆ. 7 ಜನ. ಅವಿಭಕ್ತ ಕುಟುಂಬ ಇಲ್ಲ ಮೇಡಮ್, ನನಗೆ 2 ಗಂಡ್ಮಕ್ಳು ಮೇಡಮ್, ನನಗೆ 5 ಜನ ಹೆಣ್ಮಕ್ಳು ಮೇಡಮ್. ಅಂದ್ರೆ ಎಲ್ಲ ಪಪ್ಪೀಸೇ ಮೇಡಮ್. ಹೋಟ್ಲಲ್ಲಿ ಒಂದು 3 ಮೇಲ್ಗಡೆ ಇದೆ, ಮನೇಲಿ 1-2 ಇದೆ. ಸೊ ಹೆಣ್ಮಕ್ಳೇ ಎಲ್ಲ, ನೋ ಗಂಡ್ಮಕ್ಳು. ಅವ್ರನ್ನ ಪ್ರೀತಿಯಿಂದ ನಾವು ದುಃಖ ಆದ್ರೂ ಅವ್ರ ಹತ್ರ ಹೇಳ್ಕತ್ತೀವಿ, ಸುಖ ಬಂದ್ರು ಅವ್ರ ಹತ್ರ ಹೇಳ್ಕತ್ತೀವಿ. ನಾನಿಲ್ಲ ಅನ್ನೋ ಒಂದಿದೆ, ನಮ್ಮ ಮನೆ ನಾನು ಬಿಟ್ಟು ಎಲ್ಲೂ ಹೋಗಲ್ಲ, ಇವಾಗಲೂ ಬರೋದು. ಯಾವಾಗ ನೀನು ಬರಬೇಡ ಹೋಗಮ್ಮ ಅಂತ ಕರ್ಕೊಂಡು ಸಿಡ್ಸಿ ಒಂದಿದೆ. ಅಯ್ಯೋ ನಾನು ಹಚ್ಕೊಬಿಟ್ಟಿದೆ ಅದು. ನಮ್ಗೆ ಈ ಟ್ರಾಫಿಕ್ಗಳು ಇದೆಲ್ಲ ಭಯ. ಏನೋ ಅದೇ ಹೆಲ್ತ್ ಯಾರನ್ನ ಆಗಿ ಆ ಥರ ಆಗ್ಬಿಟ್ರೆ ಪರವಾಗಿಲ್ಲ. ಎಲ್ಲ ರೋಡ್ ಕ್ರಾಸ್ ಮಾಡಿದ್ರೆ ಯಾವುದೋ ಒಂದು ವೆಹಿಕಲ್ ಬಂದ್ಬಿಡ್ತು. ಅಮ್ಮು ಪ್ರಾಣಿಗಳು ಯಾರಿಗೆ ಹೇಳ್ಕೊತಾರೆ, ಪ್ರೀತಿ ಮಾಡ್ತವೆ. ಬಂದಿದೆ ಎಷ್ಟೋ ಜನ ಬರಲಿ, ನಮ್ಮನ್ನು ಕಾಯುತ್ತೆ, ಭಾವನೆಗಳಿರುತ್ತೆ, ಪ್ರೀತಿ ಇದೆ. ಸಾಕು ಮಾಡ್ತೀನಿ, ಏನೋ ಒಂದು ಮಾಡೋಣ ಅಂತ ಒಂದು ಆಸೆ ಆಗಿದೆ. ಸೊ ಅದನ್ನು ಅತಿ ಶೀಘ್ರದಲ್ಲಿ ನಾನೊಂದು ಇಂಟ್ರಡಕ್ಷನ್ ಮಾಡೋಣ ಅಂತ ಇದ್ದೀನಿ. ಈ ಪೌಡ್ರಸು ಅದೆಲ್ಲ ಅದಕ್ಕೇನು ಹಾಕೋದೇ ಬೇಡ, ಸುಮ್ಮನೆ ಸಾರಿಗೆ ಉದುರುದ ಅಡುಗೆ ಮಾಡ್ದ ರುಚಿಯಾಗಿ ತಿಂದ. ಸೊ ನಿಮ್ಮ ಅಡುಗೆ ಜನ ಪ್ರೀತಿ ಮಾಡಿದ್ದಾರೆ, ಅದ್ರ ಜೊತೆಗೆ ನಿಮ್ಮ ಮಾತನ್ನು ಜನ ಪ್ರೀತಿ ಮಾಡಿದ್ದಾರೆ. ಅದ್ರ ಜೊತೆ ನೀವು ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡ್ತೀರಾ ಅಂತ ಅನ್ಸುತ್ತೆ ನನಗೆ. ಆಕ್ಟಿಂಗ್ ಏನಾದ್ರು ಟ್ರೈ ಮಾಡೋ ಪ್ಲಾನ್ ಅಲ್ಲಿ ಏನಂದ್ರೆ ನೋಡಿ, ಆಮೇಲೆ ನಾವು ಹೋಟ್ಲ್ ಮುಚ್ಚಬೇಕಾಯ್ತದೆ. ಬಿಗ್ ಬಾಸ್ ಕರೀತಾರೆ, 4 ತಿಂಗಳು ಹೋಯ್ತೀವಿ, ಇಲ್ಲ 1 ತಿಂಗಳೇ ಇದ್ವಿ. ಬರೋದ್ರಲ್ಲಿ ಹೋಟ್ಲ್ ಬೀಗ ಹಾಕ್ಬೇಕು ಮೇಡಮ್. ಏನಾಗುತ್ತೆ, ಒಂದು ಜಾಸ್ತಿ ಹಾಕಿದ್ರು ರುಚಿ ಬರಲ್ಲ, ಒಂದು ಕಮ್ಮಿ ಹಾಕಿ ಒಂದು ಮರ್ತು ಬಿಟ್ರು ರುಚಿ ಬರಲ್ಲ. ಈಗಿನಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಡ್ಯೂಟಿ ಆಗ್ಬಿಟ್ಟು ಎಲ್ಲ ನಾವು ಕರೆದು ಬಿಡ್ತಾರೆ, ಅದ್ರ ಮೇಲೆ ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಸೊ ನಾವು ಅದನ್ನೇ ಕಾಯ್ಕೊಂಡು ಕೂತ್ಕೋಬೇಕು. ಇವತ್ತು ಎಲ್ಲಿದೆ ಏನೋ ಸೀಲಲ್ಲಿ ಮಾಡಬೇಕು ಅಷ್ಟೇ. ಈ ಥರ ಏನಾರ ಬಂದಾಗ ಕೊಡ್ಲಿಕ್ಕೆ ನಮ್ಮ ಅಡುಗೆ ಓರಿಯೆಂಟೆಡ್ ಯಾವ್ದನ್ನ ಬಂದರೆ 100% ಹೋಗ್ತೀನಿ. ಯಾವ್ದನ್ನ ಸಣ್ಣ ಪುಟ್ಟ ನಮಗೆ. ಆಮೇಲೆ ಏನಂದರೆ ಇರೋದು ಹೇಳೋದೇನೆಂದರೆ, ನಾವು ಮಾತಾಡೋದು ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತೀವಿ. ನೀವು ಬರೆದ್ಕೊಟ್ಮೇಲೆ ಕೆಮ್ಮಿ ಅಂದರೆ ಕೆಮ್ಮಕ್ಕೆ ಬರೋದು ಇರೋ ಸತ್ಯ ಹೇಳೋದು. ಯಾಕಂದರೆ ಇದ್ರಲ್ಲಿ ನಮಗೆ ನ್ಯಾಚುರಲ್ ಆಗಿ ಮಾತಾಡ್ಕೊಂಡು ನ್ಯಾಚುರಲ್ ಆಗಿದ್ದೀವಿ ಅಷ್ಟೇ, ಬಿಟ್ರೆ ಯಾವ ಸ್ಕ್ರಿಪ್ಟ್ ಇಲ್ಲ. ನೀವು ಕೇಳಿದ್ರೆ ಇಲ್ಲೇ ಇಲ್ಲ ಮೇಡಮ್, ನಾನು ಏನೋ ಮಾತಾಡ್ಕೊಂಡೆ ಎಲ್ಲ ನೋಡಪ್ಪ. ನಾವು ಸ್ಕೂಲ್ ಯಾವುದೋ ಒಂದು ಕಾಲೇಜ್ ಓಪನಿಂಗ್ ಹೋಗ್ಬಿಟ್ಟಿದ್ದೀನಿ, ಹಿಂಗೆ ಹುಡುಗರು ಕಾಲೇಜ್ ಪ್ರಿನ್ಸಿಪಲ್ ಅಲ್ಲೇ ಅಲ್ಲಾಡ್ಸಪ್ಪ ಅಂತಾರೆ ಚಂದ್ರ, ರಾಹುಲ್ ಕರ್ಕೊಂಬಂದಿಲ್ಲಪ್ಪ ಅಂತಾರೆ. ಅವಾಗ ಅವ್ರದ್ದು ನಾವು ಏನು ಮಾತಾಡೋದು. ನಾನು BMS ಕಾಲೇಜ್ಗೆ ಹೋಗಿದ್ದೆ, ತುಂಬ ಕಾಲೇಜ್ಗೆ ಹೋಗಿದ್ದೀನಿ, ಖುಷಿ ಆಗುತ್ತೆ. ನೋಡಿ ನಾವೆಲ್ಲ ವೇದಿಕೆ ಮುಂದೆ ನಿಂತ್ಕೊಂಡು ಕೈ ಕಟ್ಕೊಂಡು ಅವ್ರು ಮಾತಾಡ್ತಿದ್ದು ಕೇಳಿಸ್ಕೊಂಡು, ಅದೊಂದು ಹಿರಣ್ಯವ್ರ ನಾಟಕ ಆಗಲಿ ಇದನ್ನೆಲ್ಲ ನಾವು ಓಡೋಗ್ತಾ ಇದ್ವಿ ಅವತ್ತೆಲ್ಲ ಕಾರ್ಯಕ್ರಮಗಳು ಕೈ ಕಟ್ಕೊಂಡು ನೋಡೋಕ್ಕೆ. ಇವತ್ತಿದ್ದು ನಮ್ಮನ್ನು ಮಾತಾಡಿದಾಗ 4 ಜನ ನೋಡಿದ ಮನೆ ಒಂದು ಇದ್ರಲ್ಲಿ KR ಪುರಮಲ್ಲಿ ಒಂದು
KR ಪುರಂ ಹಬ್ಬ ಅಂತ ಮಾಡಿದ್ರು, ಅದಕ್ಕೆ ಹೋಗಿದ್ದೆ, ಗೆಸ್ಟಾಗಿ ಹೋಗಿದ್ದೆ, ಪ್ಲಸ್ ಜಡ್ಜಾಗೂ ಹೋಗಿದ್ದೆ. ಸೂಪರ್. ತುಂಬ ಖುಷಿ ಆಯಿತು. ತುಂಬ ಎಲ್ಲ ಹಳೆ ಟ್ರೆಡಿಷನಲ್ ಆಟಗಳು, ಕುಂಟೆಬಿಲ್ಲೆ, ಇದೆಲ್ಲ ತುಂಬ ಚೆನ್ನಾಗಿರೋ ಗೇಮ್ಗಳು ಮಾಡಿದ್ರು. ಸೊ ನಾನು ಬೆಳಿಗ್ಗೆ ರಾತ್ರಿವರೆಗೂ ಇದೆ, 10:30ವರೆಗೂ ಇದೆ, ಬೆಳಿಗ್ಗೆ 9 ಗಂಟೆಗೆ ಹೋಗಿದ್ದು. ನಾನು ಬರೀ ಒಂದು ಮುದ್ದೆ ನಾಟಿಕೋಳಿ ಸಾರ್ದು ಚಾಲೆಂಜಿಂಗ್ ಅಂದರು. ಫಸ್ಟಿಂದ ಹಿಡಿದು ರಾತ್ರಿವರೆಗೂ ಕೂತಿದ್ದೆ. ಏನಕ್ಕಂದ್ರೆ ಆ ಖುಷಿ ಇದೆಯಲ್ಲ, ನಮ್ಗೆ ಏನು ಗೊತ್ತಾಗಲ್ಲ ಆ ಟೈಮಲ್ಲಿ. ಸೂಪರ್. ಸೊ ನನ್ನ ಕೊನೆಯ ಪ್ರಶ್ನೆ, ಒಂದು ಸೂಪರ್ ಆಗಿರೋ ಚಟಾಪಟ ಡೈಲಾಗ್ ಹೇಳಿ ಈ ಇಂಟರ್ವ್ಯೂ ಮುಗಿಸೋಣ. ನಾವು ಬೆಳ್ಳುಳ್ಳಿ ಕಬಾಬ್ ಮಾಡಿದೀವಿ, ಖುಷಿಯಾಗಿ ತಿಂತಿದೀವಿ, ಚಟಾಪಟ ಅಂತ ತಿನ್ನಿ, ಒನ್ ಮೋರ್ ಅನ್ನಿ. ನಮಸ್ಕಾರ, ಹೋಗಿ ಬರುತ್ತೇವೆ, ಪ್ರೀತಿ ತರುತ್ತೇವೆ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.